ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಅಂಗಳಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿಶೇಷವಾಗಿ ಹಾಲು ಉಕ್ಕಿಸುವ ಕಾರ್ಯಕ್ರಮದಲ್ಲಿ ಮೊದಲು ರಾಮನಗರ ಗಡಿಯ ಭಾಗದ ಮಡಕೆಯಲ್ಲಿ ಹಾಲು ಉಕ್ಕಿ ರಾಮನಗರಕ್ಕೆ ಒಳ್ಳೆಯ ಮಳೆ ಬೆಳೆಯಾಗಲಿದೆ. ಎರಡನೆಯದಾಗಿ ಮಧ್ಯದ ಮಡಿಕೆಯಲ್ಲಿ ಹಾಲು ಉಕ್ಕಿ ಮಾಗಡಿ ತಾಲೂಕಿಗೆ ಮಳೆ ಬೆಳೆಯಾಗಲಿದೆ. ಮೂರನೆಯದಾಗಿ ಕೊನೆಯ ಮಡಿಕೆಯಲ್ಲಿ ಹಾಲು ಉಕ್ಕಿ ಶಿವಗಂಗೆ ಗಡಿಯಲ್ಲಿ ಸ್ವಲ್ಪ ಮಳೆಯಾಗಲಿದೆ ಎಂದು ಹಾಲು ಉಕ್ಕಿಸುವ ಪದ್ಧತಿಯಲ್ಲಿ ತಿಳಿದು ಬಂದಿದೆ ಎಂದು ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಅವರು ಮಾಧ್ಯಮದವರಿಗೆ ತಿಳಿಸಿದರು. ಹೆಣ್ಣು ಮಕ್ಕಳು ಆರತಿಯನ್ನು ಹೊತ್ತು ತಂದು ದೇವಿಗೆ ಬೆಳಗಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಂಗಳಾ ಪರಮೇಶ್ವರಿ ದೇವಾಲಯಕ್ಕೆ ಆಗಮಿಸಿ ಅಂಗಳಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಅಂಕಾಲ ಪರಮೇಶ್ವರಿ ಅಂತ, ಬಲಭಾಗದಲ್ಲಿರೋ ಗುರುಮೂರ್ತಿ ಸ್ವಾಮಿ, ಎಡಭಾಗದಲ್ಲಿರೋ ಸಿದ್ದೇಶ್ವರ ಸ್ವಾಮಿ. ಅಮ್ಮ ದಿವಾನರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಇದ್ದಾಗ ದಿವಾನರ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳಿ ದಿವಾನರಾಗಿದ್ದರು. ಅಂಥವ್ರ ಕಾಲದಲ್ಲಿ ಅಮ್ಮ ಹುಕುಮ ಆಗಿರೋದು. ಮೊದಲು ನಮ್ಮ ಪೂರ್ವಿಕ ಕಾಲದಲ್ಲಿ ಇದು ದನದ ಕೊಟ್ಟಿಗೆ ಇತ್ತು. ದನದ ಕೊಟ್ಟಿಗೆ ಇದ್ದಾಗ ನಮ್ಮ ಪೂರ್ವಿಕರು ಅದನ್ನು ವಿಚಾರಿಸಿದಾಗ ಇಲ್ಲಿ ಜೋಡಿ ಬಸವಣ್ಣ ಕೆಟ್ಟಾಗ್ತಾ ಇತ್ತು. ಯಾವಲ್ಲಿ ಎಡವಿ ಬೀಳ್ತಾ ಇತ್ತು. ಯಾಕೆ ಏನು ಕಾರಣ ಅಂತಂದಾಗ ಅಮ್ಮ ಚಿಕ್ಕದಾಗಿ ಮೂರ್ತಿಯಾಗಿ ಹುಟ್ಟಿದ್ದು. ಆಮೇಲೆ ವಿಚಾರಿಸಿದಾಗ ಈ ಥರ ಅಮ್ಮ ಹುಡ್ತಾ ಇದೆ. ಸುತ್ತಲೂ ಅಂಕಾಲೆ ಕಟ್ಟಿ ಇರೋದ್ರಿಂದ ಅಮ್ಮಗೆ ಅಂಕಾಲಮ್ಮ ಅಂತೇಳಿ ಹೆಸರು ಬಂದಿದೆ. ಹಾಗಾಗಿ ನಾವು ಪೂರ್ವಕ್ಕೂ ಮಾಡ್ಕೊಂಡು ಬಂದೈತೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಶಿವರಾತ್ರಿ ದಿವಸ ಹಾಲು ಕುಸ್ತೀವಿ. ಶಿವರಾತ್ರಿಯಾಗಿ ಮನೆ ಸಿಗ್ತೀವಿ. ನಮ್ಮ ಹೊಸಪೇಟೆಯಲ್ಲಿ 45 ಮನೆ 60 ಮನೆ ನೋಡಿದ್ದಾರೆ. ಅದೆಲ್ಲ ಅಮ್ಮ ತಪ್ಪಿಟ್ಟಿನ ಆರತಿ ಆರತಿ
ಶ್ರೀನಿವಾಸ್ ಅವರು ನಮಸ್ತೆ. ಇವತ್ತು ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಾ. ಈ ಜಾತ್ರಾ ಮಹೋತ್ಸವದಲ್ಲಿ ಹಾಲನ್ನು ಉಗ್ಸಿದ್ದೀರಾ. ಈ ಹಾಲು ಉಗ್ಸೋದ್ರ ವಿಶೇಷತೆ ಏನಿದೆ? ನಮಸ್ಕಾರ. ನಾವು ಅಂಕಾಲಮ್ಮ ದೇವಸ್ಥಾನದ ಅರ್ಚಕರು ಶ್ರೀನಿವಾಸು, ರವಿ, ಭಾಸ್ಕರ್ ಮತ್ತು ಮುರಳಿಯವರು ಅಂತ. ಪ್ರತಿ ಮಹಾಶಿವರಾತ್ರಿ ಮಾನ್ಯ ದಿವಸ ಹಾಲುಕ್ಕಿಸ್ತೀವಿ. ಹಾಲುಕ್ಸೋ ವಿಶೇಷತೆ ಏನು ಅಂತಂದರೆ 3 ದಿಕ್ಕಲ್ಲಿ ನಾವು ಮಡಕೆ ನೆಕ್ತೀವಿ. 3 ದಿಕ್ಕು ಯಾವುದಿದು ಅಂದರೆ ಮಾಗಡಿ, ರಾಮನಗರ, ಶಿವಗಂಗೆ. ಮಾಗಡಿ ಸೆಂಟ್ರಲ್ ಬರುತ್ತೆ, ಬಲಭಾಗದಲ್ಲಿ ಅಮ್ಮನ ಬಲಭಾಗಕ್ಕೆ ರಾಮನಗರ ಬರುತ್ತೆ, ಅಮ್ಮನ ಎಡಭಾಗಕ್ಕೆ ಶಿವಗಂಗೆ ಬರುತ್ತೆ. ಯಾವ ದಿಕ್ಕಲ್ಲಿ ಹಾಲು ಕೊಟ್ಟು ಆ ದಿಕ್ಕಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಪದ್ಧತಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರೋವಂಥ ಒಂದು ಪದ್ಧತಿ. ಅದನ್ನು ನೆಡ್ಸ್ಕೊಂಡು ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಇಕ್ಕೋದ್ರಿಂದ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ, ಜನ ಸಮೃದ್ಧಿ ಆಗಿರ್ತಾರೆ. ನಮ್ಮ ಹೊಸಪೇಟೆ ಸುತ್ತಮುತ್ತ 45-50 ಮನೆ ಮಕ್ಕಳವರು ಇದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೆಣ್ಮಕ್ಳು ತಂಬಿಟ್ಟಿನ ಆರ್ತಿನ ಅಮ್ಮನಿಗೆ ಇದು ಮಾಡ್ತಾರೆ, ಸೇವೆ ಮಾಡ್ತಾರೆ.
ಆಮೇಲೆ ಪ್ರತಿಯೊಂದು ಕುಟುಂಬದವರು ಪೂಜೆ ಮಾಡಿಸ್ತಾರೆ. ಒಕ್ಕಲೂರು, ಹೊಸಪೇಟೆಯಲ್ಲಿ 40-50 ಮನೆ, ಸುತ್ತಮುತ್ತಲು ಗ್ರಾಮಸ್ಥರು, ರಾಮನಗರ, ಬಿಡದಿ ಆಗಿರ್ಬೋದು, ದಾಬಸ್ಪೇಟೆ ಆಗಿರ್ಬೋದು, ಕುಣಿಗಲ್ಲು, ತುಮಕೂರು ಎಲ್ಲ ಕಡೆಯಿಂದ ಬಂದು ಅಮ್ಮನಿಗೆ ಹಸಿ ತಂಬಿಟ್ಟಿನ ಆರತಿನ ಬೆಳಗ್ತಾರೆ. ಅದು ಪ್ರತಿ ಶಿವರಾತ್ರಿ ಮಾನ್ಯ ದಿವಸ, ಅಂದರೆ ಅಮಾವಾಸ್ಯೆ ದಿನ ಲೆಕ್ಕ ಬರುತ್ತೆ. ಇದು ಆಲುಕ್ಸ ವಿಶೇಷ ಅಂದರೆ ಈ ಥರ ಯಾವ ದಿಕ್ಕಲ್ಲಿ ಮಳೆ ಹಾಲು ಕೂತು ಆ ದಿಕ್ಕಲ್ಲಿ ಮಳೆ ಬೆಳೆ ಆಗುತ್ತೆ ಅನ್ನೋ ಒಂದು ಪದ್ಧತಿ. ಅದು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರೋ ಒಂದು ಆಚರಣೆ. ಅದು ನಾವಾಗಿ ಕಂಟಿನ್ಯೂ ಮಾಡ್ತೀವಿ. ಈ ಸತಿ ಮಾಗಡಿಗೆ ಯಾವ ರೀತಿ ಇದೆ ನಿಮ್ಮ ಈ ಒಂದು ವಿಶೇಷತೆಯಲ್ಲಿ? ನಮ್ಮ ಈಗ ಅಮ್ಮ ಆಲುಕ್ಸಿರೋ ಪ್ರಯುಕ್ತ ಇದೇನು ಹೇಳಬೇಕು ಅಂದರೆ, ಮೊದಲನೇ ಸ್ಥಾನದಲ್ಲಿ ರಾಮನಗರ ದಿಕ್ಕಲ್ಲಿ ಆಲುಕ್ಕಿದೆ. ರಾಮನಗರ ದಿಕ್ಕಲ್ಲಿ ಆಲುಕ್ಕಿರೋದ್ರಿಂದ ಆ ಕಡೆ ಮಳೆ ಬೆಳೆ ಚೆನ್ನಾಗುತ್ತೆ ಅನ್ನೋ ಅಮ್ಮ ಒಂದು ಸಂಕೇತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದಾಗಿ ರಾಮನಗರ ತಾಲೂಕಲ್ಲಿ ಮಳೆ ಬೆಳೆ ಆಗುತ್ತೆ ಅನ್ನೋ ಒಂದು ಸಂಕೇತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಶಿವಗಂಗೆ ದಿಕ್ಕಲ್ಲಿ ಆಲುಕ್ಕಿದೆ. ಇದು ಶಿವಗಂಗೆ ಆಲುಕ್ಕಿದ್ರಿಂದ ಆ ಕಡೆ ಕೊನೆಯದಾಗಿ ಹಾಲು ಇರೋದ್ರಿಂದ ಮಳೆ ಬೆಳೆ ಸಮೃದ್ಧಿಯಾಗಿ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೀವಿ. ಇದು ಈ ವರ್ಷದ ಅಮ್ಮನ ಒಂದು ಸಂಕೇತ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಈ ಕ್ಷೇತ್ರದ ಮಹಿಮೆ ಏನು? ಕ್ಷೇತ್ರದೇನು ಅಂದರೆ, ಅಮ್ಮ ಇಲ್ಲೇ ನೆಲೆದೇವರು ಹುಟ್ಟಿರೋದ್ರಿಂದ ಸುಮಾರು ತುಂಬ ದೂರುಗಳಿಂದ ಅಮ್ಮನ್ನ ಹುಡುಕೊಂಡ್ಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಮಕ್ಕಳಾಗದಿರೋರಿಗೆ ಮಕ್ಕಳಾಗಿದೆ, ಹೆಣ್ಮಕ್ಳು ಗಂಡು ಸಿಗದಿರೋರಿಗೆ ಗಂಡು ಸಿಕ್ಕಿದೆ, ಹೆಣ್ಮಕ್ಳಿಗೆ ಸುಮಾರು ದಿವಸದಿಂದ ಗಂಡು ಸಿಗದಿರೋರಿಗೆ ಮದುವೆ ಆಗಿದೆ. ಆಮೇಲೆ ಕೆಲವರಿಗೆ ಮನೆ ಕಟ್ಟಕ್ಕೆ ತೊಂದರೆ ಆಗಿರೋರಿಗೆ ಮನೆಗೆ ಅನುಕೂಲ ಆಗಿದೆ. ಆಮೇಲೆ ತುಂಬ ಕಷ್ಟ ಕೋರ್ಟು ಕಚೇರಿ ಅಂತೆಲ್ಲ ಅಲ್ದಿರೋರಿಗೆ ಅಮ್ಮ ಬಂದು ಬೇಡಿಕೆ ಸಲ್ಲಿಸಿರೋದ್ರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಸುಮಾರು ಜನ ಕಾಣಿಕೆ ಸಲ್ಲಿಸಿದ್ದಾರೆ. ಸುಮಾರು ಜನ ಅಮ್ಮ ಬೇಡ್ಕೊಂಡಿರೋ ಥರ ನೆಲೆಸಿದ್ರಿಂದ ತುಂಬ ಊರುಗಳಿಂದ ಬಂದು ನೆಲೆಸ್ಕೊಂಡು, ಸುಮಾರು ಕೆಲವರು ಹೊರನಾಡಿಂದ ಬಂದು ಅಮ್ಮನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವರು ದಾಬಸ್ಪೇಟೆ, ಕುಣಿಗಲ್ಲು, ತುಮಕೂರಿಂದ ಚಿಕ್ಕ ದೇವಸ್ಥಾನ ಆದ್ರೂ ಕೂಡ ಅಮ್ಮನ ನಾವು ಮನೆ ದೇವ್ರು ಬಿಡಬಾರ್ದು ಅಂತೇಳಿ ಅಲ್ಲೂರಿಂದ ಬಂದು ಅಮ್ಮನ ಪೂಜೆ ಮಾಡಿಸ್ಕೊಂಡು ಹೋಗಿ ಮಡ್ಲಕ್ಕಿ ಕಟ್ಟಿ ಹೆಣ್ಮಕ್ಳು, ಆಮೇಲೆ ಕೆಲವು ಮಕ್ಕಳು ಅಮ್ಮನ ಬೇಡಿಕೆ ಸಲ್ಲಿಸಿದ್ಮೇಲೆ ಅಮ್ಮ ಹುಟ್ಟಿರೋದ್ರಿಂದ ಇಲ್ಲೇ ಬಂದು ಮುಡಿ ತೆಗಿಸ್ತಾರೆ. ಅದೊಂದು ವಿಶೇಷತೆ ಇಲ್ಲಿ. ಆಮೇಲೆ ಇಲ್ಲಿ ಮುಡಿ ತೆಗಿಸೋದಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಮಾಡಿದ್ದಾರೆ ಟ್ರಸ್ಟು ಎಲ್ಲ ಸೇರಿಕೊಂಡು. ನೀರಿನ ವ್ಯವಸ್ಥೆ ಆಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಕುದೋಳಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಟ್ರಸ್ಟು ಎಲ್ಲ ಸೇರಿಕೊಂಡು ಅಭಿವೃದ್ಧಿ ಮಾಡ್ತಾರೆ. ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಪ್ರತಿ ಮಹಾಶಿವರಾತ್ರಿನೂ ಇದೇ ಥರ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ, ನಾವು 4 ಜನ ಅಣ್ಣ ತಮ್ಮಂದಿರು ಸೇರಿಕೊಂಡು ತೀರ್ಮಾನ ಮಾಡಿಕೊಂಡು ಸುಮಾರು 5-6 ವರ್ಷದಿಂದಲೂ ನಾವು ಇದೇ ಥರ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಮಹಾಶಿವರಾತ್ರಿ ದಿವಸ 3-4 ದಿವಸ ನಡೆಯುತ್ತೆ. ಮಹಾಶಿವರಾತ್ರಿ ದಿವಸ ಅಲಂಕಾರ, ಮಾರನೇ ದಿವಸ ಆಲುಕ್ಸೋ ಕಾರ್ಯಕ್ರಮ. ಅದ್ರ ಮಾರನೇ ದಿವಸ 3ನೇ ದಿವಸಕ್ಕೆ ಅಮ್ಮ ಇದರಲ್ಲಿ ಆಲುಕ್ಸಿದ ಮೇಲೆ ನಾವು ಪೊಂಗಲ್ ಮಾಡ್ತೀವಿ, ಬೆಲ್ಲದನ್ನ ಮಾಡ್ತೀವಿ. ಅದನ್ನು ಮಾರನೇ ದಿವಸ ಬಂದಿರೋರಿಗೆ ಪ್ರತಿಯೊಂದು ಕುಟುಂಬಕ್ಕೂ ನಾವು ಸುಸ್ವಲ್ಪನೇ ಪ್ರಸಾದ ಹಂಚ್ತೀವಿ. ಪ್ರತಿಯೊಂದು ಕುಟುಂಬದವರು ಬಂದು ಪೂಜೆ ಸಲ್ಲಿಸಿ ಅಮ್ಮನ ಪ್ರಸಾದ ತೊಗೊಂಡೋಗ್ತಾರೆ. ಇದು ಒಂದು ವಿಶೇಷತೆ. ಈ ಬಾರಿ ಮಾಗಡಿ ಪಟ್ಟಣದಕ್ಕೆ, ಮಾಗಡಿ ತಾಲೂಕಿಗೆ ಹೆಚ್ಚಾಗಿ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿರ. ನಮಗೆ ಹಾಗೂ ತಮಗೂ ಹಾಗೂ ತಮ್ಮ ಈ ಸೇವಾ ಟ್ರಸ್ಟ್ಗೂ ವಂದನೆ, ಅಭಿನಂದನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.